ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರಿಗೆ ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲೋಗಿ ಏನು ಮಾಡ್ತಾನೋ ಏನು ಕತೆನೋ. ಹಾಲು ತಗೊಳ್ಳಿ. ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನ್ಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ ನಿಮ್ಮ ಸೊಸೆ. ನನ್ ಸೊಸೆ ಅಲ್ವಾ? ಇವರು ಗೀತಾ ನನ್ನ ಸೊಸೆ, ನಾಗಭೂಷಣರ ಮಗಳು. ಆದರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಅಯ್ಯಯ್ಯೋ, ಯಾಕೆ ಹಾಗೆ ಗಂಟ್ಲು ಹರಿದೋಗೋ ತರ ಕಿರ್ಚಾಡ್ತಾ ಇದೆಯಾ? ಹಾಲೇ ಕರ್ದಿಲ್ಲ. ಹೌದು, ಕರ್ದಿಲ್ಲ. ನನ್ನನ್ನು ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು ತಾನೆ, ನಾನೇ ಹಾಲು ಕರಿತಾ ಇದ್ದೆ. ಡೈರಿಗೆ ಹಾಲು ಹಾಕೋ ಸಮಯ ಆಯ್ತು, ಇನ್ನೂ ಹಾಲು ಕರ್ದಿಲ್ಲ. ಇಷ್ಟು ದಿವಸ ನಮ್ಮ ಗೀತಾ ಇದ್ಲು, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು. ನಿನಗೆ ಯಾವ ಕಷ್ಟನೂ ಗೊತ್ತಾಗ್ತಿರ್ಲಿಲ್ಲ. ಈಗ ನಿನಗೆ ಮೈಗಳ್ತನ ಕೆಲಸ ಮಾಡೋಕ್ಕೆ, ಅದಕ್ಕೆ ಎಲ್ಲರ ಮೇಲೂ ಹಾರಾಡ್ತೀಯ. ಅತ್ತೆ, ಎಲ್ಲ ಕೆಲಸ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ನನಗೆ ಕೈ ಜೋಡಿಸ್ಬೇಕು. ನೀವೇ ಹಾಲು ಕರೆದಿದ್ರೆ ನಿಮ್ಮ ಕೈ ಸೌದೋಗ್ತಾ ಇತ್ತಾ? ಅಯ್ಯೋ ದೇವ್ರೆ, ಈ ವಯಸ್ಸಲ್ಲಿ ನಾನು ಕೂತ್ಕೊಂಡು ಹಾಲು ಕರೀಲೇನೆ. ನಿಮಗೆ ವಯಸ್ಸಿಗಿಂತ ಮೈಭಾರ ಜಾಸ್ತಿ ಆಗಿದೆ. ಇಷ್ಟು ದಿನ ಮಗಳಿದ್ಲು, ಎಲ್ಲ ಚಕ್ರಿ ಮಾಡಿಸ್ಕೊತಾ ಇದ್ರಿ. ನಾನೆಲ್ಲೇ ಚಾಕ್ರಿ ಮಾಡಿಸ್ದೆ ಅವಳ ಕೈಯಲ್ಲಿ. ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದಮೇಲೆ ಮತ್ತೊಂದು ಕೆಲಸ ಅಂತ ನೀನು ಅವಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಿದ್ದೆ. ನಾನು ಅವಳ ಕೈಯಲ್ಲಿ ಅಷ್ಟು ಕೆಲಸ ಮಾಡಿಸುವಾಗ ನೀವು ಬಂದು ಹೇಳಬೇಕಾಗಿತ್ತು, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಬಿಡು ಅಂತ. ಬಿಡಿ, ಈಗ ಯಾಕ ಮಾತೆಲ್ಲ. ನೋಡಿ ಅತ್ತೆ, ನನ್ನಿಂದ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನೀವು ನನಗೆ ಸಹಾಯ ಮಾಡಬೇಕು ಅಷ್ಟೇ. ಆಯಿತು ಬಿಡೆ, ಇಬ್ಬರು ಹಂಚ್ಕೊಂಡು ಕೆಲಸ ಮಾಡೋಣ ಒಟ್ಟಿಗೆ, ಅದರಲ್ಲೇನಂತೆ. ಅಯ್ಯ, ಇನ್ನು ನಿನ್ನ ಕೈಯಲ್ಲಿ ನಾನು ಅದೇನೇನು ಅನ್ನಿಸ್ಕೋಬೇಕೋ ಏನೋ. ಒಂದು ಕೆಲಸ ಮಾಡೆ, ಒಂದು 4 ದಿವಸ ನಿನ್ನ ತವ್ರ ಮನೆಗೆ ಹೋಗ್ಬಾ. ಆಹಾ, ನಾನು ಇಲ್ಲಿಂದ ಸಾಗ ಹಾಕ್ಬಿಟ್ಟು ನೀವು ಆರಾಮಾಗಿರ್ಬೇಕು ಅಂತನಾ? ನಿಮ್ದೇ ಆಡಳಿತ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಲ್ವಾ? ಕರುನು ಬಿಟ್ಬಿಡ್ತಿರೋ ಏನೋ, ಎಷ್ಟು ಬೇಕೋ ಅಷ್ಟು ಹಾಲು ಕುಡ್ಕೋ ಅಂತ. ಬಿಡೋದೇನೆ, ಅದ್ರ ತಾಯಿ ಹಾಲು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಳ್ಳಿ ಬಿಡು. ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡ್ರೆ ಸಾಕು. ತಿಂಗಳ ಕೊನೆಯಲ್ಲಿ ಅಡುಗೆ ಮನೆಯಲ್ಲಿ ಡಬ್ಬಗಳೆಲ್ಲ ಖಾಲಿ ಆದಾಗ ಗೊತ್ತಾಗತ್ತೆ, ಎಲ್ಲಿಂದ ಬರುತ್ತೆ ದುಡ್ಡು. ಅತ್ತೆ, ನಿಮಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಮನೆ ಒಳಗಿನ ಕೆಲಸ ನೀವು ನೋಡ್ಕೊಳ್ಳಿ, ಹೊರಗಿನ ಕೆಲಸ ನಾನು ಮಾಡ್ಕೋತೀನಿ. ಒಟ್ಟಿನಲ್ಲಿ ಅಡುಗೆ ಮನೆ ಕೆಲಸ ನನ್ನ ತಲೆ ಕಟ್ಟಬೇಕು ಅಂತಿದ್ಯಾ, ಅಷ್ಟೇ ತಾನೇ? ಆಯಿತು ಬಿಡು, ಮಾಡ್ಕೋತೀನಿ. ಈ ಮನೆಗೆ ಬಂದಾಗಿಂದ ಚಾಕ್ರಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ. ನಮ್ಮಮ್ಮ ಇಂಥ ಮನೆಗೆ ನನ್ನನ್ನು ಗಂಟು ಹಾಕ್ಬಿಟ್ಲು. ಕರ್ಮ, ದೊಡ್ಡವರು ಅನ್ನೋ ಹಾಗಿಲ್ಲ, ಅನುಭವಿಸೋ ಆಗಿಲ್ಲ. ಲಕ್ಕಿ, ಎಷ್ಟು ವಿಚಿತ್ರ ಅಲ್ವಾ? ನಮ್ಮಿಬ್ಬರಿಗೆ ನಮ್ಮ ಅಪ್ಪಂದ್ರು ಗುರುಗಳು, ಆದರೆ ಅವರಿಬ್ಬರಿಗೆ ನಿಮ್ಮ ಮಾವ ಗುರು.
ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಈಗ ನೋಡಿ ನನ್ನ ಮಗ ಮಗಳಿಗೆ ಇನ್ನೊಂದು ಸತಿ ಬಡಿಸ್ಬೇಕಾಗುತ್ತೆ. ಆಯಾಯ ವಯಸ್ಸಿನವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಳ್ಳೇದು. ನಮ್ಮ ಮಾತಿನ ರುಚಿ ಅವ್ರಿಗೆ ಹಿಡಿಸ್ದೆ ಹೋಗ್ಬೋದು, ಅವರ ಮಾತಿನ ರುಚಿ ನಮಗೆ ಹಿಡಿಸ್ದೆ ಹೋಗ್ಬೋದು ಅಲ್ವೇ? ಹೌದು ಹೌದು, ಅವ್ರ ಮಾತೇ ಬೇರೆ, ನಮ್ಮ ಮಾತೇ ಬೇರೆ. ಆದರೆ ಊಟದ ರುಚಿ ವಿಚಾರದಲ್ಲಿ ಎರಡು ಮಾತಿಲ್ಲ. ಅಮೃತ ಅಮೃತ ಇದಾಗಿದೆ. ಇಂಥ ಅಡುಗೆನ ಊಟ ಮಾಡಿ ಎಷ್ಟೋ ದಿನಗಳಾಗೋಗಿತ್ತು. ಅತ್ತಿಗೆ ಯಾರು ಅಡುಗೆ ಮಾಡಿದವರು? ನಾನು ಸೊಸೆ ಮಾಡಿದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿದ್ಯಮ್ಮ. ಅದೆಲ್ಲ ಸಂಸ್ಕಾರ ಬಲದಿಂದ ಬರುವಂಥದ್ದು. ಅಮ್ಮನ ಕೈ ರುಚಿಯ ಗುಣ ಮಗಳಿಗೂ ತಾಗಿರುತ್ತೆ. ನಿಮ್ಮಮ್ಮನೂ ಹೀಗೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಅದಕ್ಕೆ ಈ ಥರದ ರುಚಿಯಾದ ಊಟ ಮಾಡೋದಕ್ಕೆ 3 ದಿನಕ್ಕೆ ನಿಮ್ಮ ಮನೆಗೆ ನಾನು ಬಂದೇ ಬರ್ತೀನಿ. ಧಾರಾಳವಾಗಿ ಬನ್ನಿ. ನೀವು ಬರ್ತೀರಂತಂದ್ರೆ ಪ್ರತಿ ಸಲನೂ ಬೇರೆ ಬೇರೆ ಅಡಿಗೆ ಮಾಡ್ತಾಳೆ. ಏನ್ ಪಿಂಕಿ? ಹೌದು ಅಂಕಲ್, ನನಗೂ ಯಾರಿಗಾದ್ರೂ ಅಡುಗೆ ಮಾಡಿ ಬಡಿಸೋದು ಅಂದರೆ ತುಂಬ ಖುಷಿ. ಈ ಕಾಲದಲ್ಲಿ ಇಂಥ ಮಾತು ಯಾರಮ್ಮ ಹೇಳ್ತಾರೆ? ಅದಕ್ಕೆ ಈ ಥರದ ಸೊಸೆನ ಪುಡಿಯೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಸೌಮ್ಯ, ಸೌಮ್ಯ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ, ಸೌಮ್ಯ, ನಿನ್ಗೆ ಹೋಗ್ಬೇಡ. ನನ್ನ ತಂಗಿ ಓಡೋವಾಗ ಮಾಡಿದಿರಲ್ವಾ, ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು ಅಲ್ವಾ? ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಯಾಕೆ ಧ್ವನಿ ನಡುಗ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಪಂಚರ್ ಆಯ್ತು. ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ ಗರಿ
ಕಟ್ಟು. ನಡೆಯಲಿ ನಾಡು ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ. ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ಹಾರಾಡು ಪ್ರೀತಿ ಹಕ್ಕಿ. ನಂದಿತಾ, ನೀನು ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ.